ಸಂಬಂಧವೇ ಇಲ್ಲದ ಪೊಲೀಸ್ ಅಧಿಕಾರಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ವೇದಿಕೆಗೆ ಬಂದೋಬಸ್ತ್ಗೆ ನಿಯೋಜನೆಗೊಂಡಂತ ಅಧಿಕಾರಿಯ ವಿರುದ್ಧ ರೇಗಾಡಿರುವಂತದ್ದು ಸಿದ್ದರಾಮಯ್ಯನವರು. ಈಗ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಅಡ್ಡಿ ಆಯ್ತು ಅನ್ನೋ ಕಾರಣಕ್ಕೆ ವೇದಿಕೆಗೆ ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ದಂತ ಅಧಿಕಾರಿಯ ಮೇಲೆಯೇ ಸಿಎಂ ಸಿದ್ದರಾಮಯ್ಯನವರು ರೇಗಾಡಿರುವಂತದ್ದು. ಧಾರವಾಡ ಎಸ್ಪಿ ನಾರಾಯಣ ಭರಮನಿ ವಿರುದ್ಧ ಗರಂ ಆಗಿದ್ದಾರೆ. ಬಂದೋಬಸ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ವಿರುದ್ಧ ರೇಗಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಹೊರಗಡೆ ನಡೆದಂತಹ ಗಲಾಟೆಗೆ ವೇದಿಕೆ ಬಂದೋಬಸ್ತ್ಗೆ ನಿಯೋಜನೆಗೊಂಡಲಾಗಿತ್ತು. ಅಧಿಕಾರಿಯ ಮೇಲೆ ಗರಂ ಆಗಿದ್ದಾರೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಯನ್ನ ವೇದಿಕೆಗೆ ಕರೆದು ಗರಂ ಆಗಿದ್ದಾರೆ. ಪ್ರಮುಖವಾಗಿ ನಾರಾಯಣ ಭರಮನಿ ಮೇಲೆ ಕೈ ಎತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಓರ್ವ ಪೊಲೀಸ್ ಅಧಿಕಾರಿಯ ಮೇಲೆ ದರ್ಪ ತೋರಿಸೋ ರೀತಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹೇಗಿರ್ಬೇಕು, ಪೊಲೀಸ್ ಅಧಿಕಾರಿ ಅಂದ್ರೆ ನಮಗೆ ರಕ್ಷಣೆ ನೀಡುವಂತವರು. ನೋಡಿ, ಗಮನಿಸ್ತಾ ಇರಬಹುದು ವೇದಿಕೆ ಮೇಲೆ ಸಿದ್ದರಾಮಯ್ಯನವರ ಆ ಒಂದು ರೀತಿಯ ವರ್ತನೆಯನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯನವರ ಭಾಷಣಕ್ಕೆ ಅಡ್ಡಿ ಆಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆ ಮೇಲೆ ಓರ್ವ ಅಧಿಕಾರಿಯ ಮೇಲೆ ಕೈ ಎತ್ತುವಷ್ಟು ದುರಂಕಾರ ಬೆಳೆಯುತ್ತೆ ಸಿದ್ದರಾಮಯ್ಯನವರಿಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದು ಬಹಳ ಮುಜುಗರ ಆಗುವಂತಹ ವಿಷಯ ಕೂಡ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಖಂಡಿತವಾಗ್ಲೂ ರೂಪ. ಇವತ್ತು ಏನು ಬೆಳಗಾವಿ ಸಿಪಿಐ ಮೈದಾನದಲ್ಲಿ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಏನ್ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಏನಿರ್ತಾರೆ ಒಂದು ಕಪ್ಪು ಧ್ವಜವನ್ನ ಅಂದ್ರೆ ಪ್ರದರ್ಶನ ಮಾಡ್ತಾರೆ. ಅದನ್ನ ನೋಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ಅಂದ್ರೆ ಅವರು ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಯನ್ನ ಸ್ಟೇಜ್ ಮೇಲೆ ಕರೆದು ಅವ್ರ ಮೇಲೆ ರೇಗಾಟವನ್ನ ಮಾಡ್ತಾರೆ. ಇದಕ್ಕೆ ಮುಂದೋಗಿ ಅವ್ರ ಮೇಲೆ ಕೈ ಎತ್ತುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಆ ಏನ್ ಅಧಿಕಾರಿ ಇದ್ದಾನೆ ಆ ಅಧಿಕಾರಿ ಮಾತ್ರ ವೇದಿಕೆಗೆ ಮಾತ್ರ ಅಂದ್ರೆ ಅವರನ್ನ ಆ ವೇದಿಕೆಯ ಏನು ಸೆಕ್ಯೂರಿಟಿ ಅದಕ್ಕೆ ನಿಯೋಜನೆ ಮಾಡಿರ್ತಾರೆ. ಆದ್ರೆ ಆ ಏನ್ ಬಿಜೆಪಿಯ ಮಹಿಳೆಯರೇನಿರ್ತಾರೆ ಅವರು ಏನ್ ಸ್ಟೇಜಿನ ಹಿಂಭಾಗದಲ್ಲಿ ಕುಳಿತುಕೊಂಡು ಅಲ್ಲಿರ್ತಕ್ಕಂಥ ಆ ಸೆಕ್ಯೂರಿಟಿ ಅಧಿಕಾರಿಗೆ ಸಂಬಂಧ ಬರದೇ ಇದ್ರು ಕೂಡ ಈ ಅಧಿಕಾರಿ ಮೇಲೆ ಈ ಸಿಎಂ ಇವತ್ತು ರೇಗಾಡಿರ್ತಕ್ಕಂಥದ್ದು ಮತ್ತೆ ಕೈ ಮಾಡಲು ಮುಂದಾಗಿರ್ತಕ್ಕಂಥದ್ದು. ಇದಲ್ಲದೆ ಆ ಬಿಜೆಪಿ ಮಹಿಳೆಯರನ್ನ ಅಲ್ಲೇ ಇರ್ತಕ್ಕಂಥ ಏನ್ ಪೊಲೀಸರು ಇರ್ತಾರೆ ಅವರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಅಲ್ಲಿ ಇರ್ತಕ್ಕಂಥ ಏನ್ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಡುತ್ತೆ ಆ ಕ್ಯಾಂಪ್ ಸ್ಟೇಷನ್ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆ ಕಾರಿಗೆ ಅಡ್ಡಗಟ್ಟಿ ಅವರನ್ನ ತಡೆಯುವ ಯತ್ನ ಕೂಡ ಮಾಡ್ತಾರೆ. ಅದೇ ಅಲ್ಲಿ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ ಏನ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, MLC ಚಂದ್ರರಾಜ್ ಹೆಚ್ಚಿವಳ್ಕರ್ ಅವರು ಏನಿರ್ತಾರೆ ಆ ಸ್ಟೇಜ್ ನಿಂದ ಆ ಸ್ಟೇಜ್ ಅನ್ನ ಕಾರ್ಯಕ್ರಮವನ್ನ ಬಿಟ್ಟು ಕೆಳಗೆ ಬಂದು ಏನಾಗಿದೆ ಅಂತ ಅಲ್ಲಿ ಅಂದ್ರೆ ಅವರನ್ನ ಏನು ಆ ಬಿಜೆಪಿ ಮಹಿಳೆಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿರ್ತಕ್ಕಂಥ ಕಾರನ್ನು ಕೂಡ ಅವರು ಖುದ್ದಾಗಿ ಏನ್ ಈ ಮಹಿಳಾ ಮತ್ತು ಮಕ್ಕಳ ಸಚಿವೆ ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ತಡೆಯುವ ಯತ್ನ ಮಾಡ್ತಾರೆ. ಆದ್ರೆ ಪೊಲೀಸರು ಅವರನ್ನ ಹರಸಾಹಸ ಪಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಇದಲ್ಲದೆ ಅಲ್ಲೇ ಅಂದ್ರೆ ಆ ಕಾರ್ಯಕ್ರಮವನ್ನ ಅಲ್ಲಿಗೆ ಅಂದ್ರೆ ಅರ್ಧಕ್ಕೆ ಬಿಟ್ಟು ಈ ಏನ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಏನು MLC ಚಂದ್ರರಾಜ್ ಹೆಚ್ಚಿವಳು ಅವರು ಕೂಡ ಅಂದ್ರೆ ಎಲ್ಲಿ ಅವ್ರನ್ನ ಯಾವ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಅದೇ ಸ್ಟೇಷನ್ಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ತಮ್ಮ MLC ಚಂದ್ರರಾಜ್ ಹೆಚ್ಚಿವಳು ಹೋಗಿರ್ತಕ್ಕಂಥದ್ದು. ಈಗ ಸದ್ಯ ಇದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ಏನ್ ಜಿಲ್ಲಾ ಉಸ್ತುವಾರಿ ಏನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಡಿತಾ ಇರುವಂತದ್ದು. ಇದಲ್ಲದೆ ಈಗ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಇದು ಯಾವ ರೀತಿಯಾಗಿ ಅಂದ್ರೆ ಏನ್ ಭದ್ರತಾ ವೈಫಲ್ಯ ಆಯ್ತಾ ಮತ್ತೆ ಇದೇನು ಅಂದ್ರೆ ಯಾವ ರೀತಿಯಾಗಿ ಆಗಿದೆ ಅಂತ ಕೂಡ ಈಗ ಮಾಹಿತಿ ಕೇಳಿರ್ತಕ್ಕಂಥದ್ದು. ಸದ್ಯ ಇದಲ್ಲದೆ ಏನ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೆ, ಏನ್ DCP ರೋಹನ್ ಜಗದೀಶ್ ಆಗಿರ್ತಾರೆ, ಅವ್ರ ಮೇಲೂ ಕೂಡ ರೇಗಾಡಿರ್ತಕ್ಕಂಥದ್ದು. ಆದ್ರೆ ಇದರದ ಎಲ್ಲ ಸಂಪೂರ್ಣವಾದಂತ ಏನು ಈ ಭದ್ರತಾ ವೈಫಲ್ಯ ಏನಿದೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸರ್ಕಾರ ಕೇಳುವ ಸಾಧ್ಯತೆಗಳು ಇವೆ ರೂಪಾ. ಎಸ್, ಹೋರಾಟ ಮಾಡುವಂತದ್ದು ಮಂಜುನಾಥ್ ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ರಾಜ್ಯದ, ದೇಶದ ಜನರ ಹಕ್ಕು. ಸಿದ್ದರಾಮಯ್ಯನವರು ನೀಡಿದಂತೆ ಹೇಳಿಕೆಯ ವಿರುದ್ಧ ಕೇಸರಿ ಪಡೆ ಕೆರಳಿಕೆ ಮಾಡಿದೆ. ಇಲ್ಲೆಲ್ಲೋ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ಡ್ಯೂಟಿ ಮೇಲಿದ್ದಂತ ಓರ್ವ ಅಧಿಕಾರಿಯನ್ನ ಹೆದರಿಸುವ ಕೆಲಸವನ್ನ ಮಾಡಿರುವಂತದ್ದು. ನನ್ನದು ತೆರೆದಂತಹ ಪುಸ್ತಕ, 60 ವರ್ಷದ ರಾಜಕೀಯ ಜೀವನ ಅಂತ ಹೇಳಿಕೊಳ್ಳುವಂತಹ ಸಿಎಂ ಸಿದ್ದರಾಮಯ್ಯನವರ ಈ ಸಭ್ಯ ವರ್ತನೆ ಸರಿ ಅಂತ ಅನ್ನಿಸ್ತಿಲ್ಲ. ಖಂಡಿತವಾಗ್ಲೂ ರೂಪ. ಇವತ್ತು ಅದೇನ್ ಕಾರ್ಯಕ್ರಮ ಇರುತ್ತೆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದ್ ರೀತಿಯಾಗಿ ಏನು
ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದೊಂದು ರೀತಿಯಾಗಿ ಮುಜುಗರ ಆಗಿದ್ರಿಂದ ಅವ್ರಿಗೆ ಅಂದ್ರೆ ಅವರ ಕೋಪ ಒಂದು ಒಂಥರ ಕೋಪಕ್ಕೆ ಹೋಗಿ ಈ ರೀತಿ ಆಗಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಒಬ್ಬ ಮನುಷ್ಯನಿಗೂ ಕೂಡ ಒಂದು ಅವ್ರದೇ ಆದಂತಹ ಒಂದು ಪ್ರತಿಭಟನೆ ಹಕ್ಕಿ ಇರೋದ್ರಿಂದ ಆದ್ರೂ ಕೂಡ ಅವರು ಪೊಲೀಸರು ಯಾವ ರೀತಿಯಾಗಿ ಅದನ್ನ ಭದ್ರತೆಯನ್ನ ಯಾವ ರೀತಿಯಾಗಿ ಅವರನ್ನ ಏನ್ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಗೆ ಕರೆದುಕೊಂಡು ಹೋದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಏನ್ ಭಾಷಣ ಮಾಡಿರ್ತಕ್ಕಂಥ ಏನ್ ಸಿ ಎಂ ಸಿದ್ದರಾಮಯ್ಯವರು ಏಕಾಏಕಿಯಾಗಿ ಅಲ್ಲಿ ಇರ್ತಕ್ಕಂಥ ಏನ್ ಪೊಲೀಸ್ ಅಧಿಕಾರಿ ಇದಾರೆ ಅವ್ರಿಗೆ ರೇಗಾಡ್ರದಲ್ಲದೆ ಅವ್ರ ಮೇಲೆ ಕೈ ಎತ್ತರುವುದು ಈಗ ಒಂದ್ ರೀತಿಯಾಗಿ ಯಾವ ರೀತಿಯಾಗಿ ಅಂದ್ರೆ ಈ ಸಿದ್ದರಾಮಯ್ಯ ಸಾಹೇಬ್ ತಮ್ಮ ಅಂದ್ರೆ ಭಾಷಣಕ್ಕೆ ಅಡ್ಡೆ ಆಗಿತ್ತಾ ಅಥವಾ ಏನ್ ಈ ರ್ಯಾಲಿಗೆ ಏನು ಒಂದ್ ರೀತಿಯಾದಂತಹ ಕಳಂಕ ಬಂದ್ ರೀತಿಯಲ್ಲಿ ಒಂದು ರೀತಿ ಕೂಗಾಡಿದ ನೋಡ್ತಾ ಇದ್ರೆ ಈಗ ಜನಸಾಮಾನ್ಯರಲ್ಲಿ ಒಂದ್ ರೀತಿಯಾಗಿ ಒಂದು ಅಂದ್ರೆ ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೂಪ. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಸಂಬಂಧವೇ ಇಲ್ಲದಂತಹ ಅಧಿಕಾರಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ಓರ್ವ ಮುಖ್ಯಮಂತ್ರಿ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡ್ಲಾಗತ್ತೆ. ಪೊಲೀಸರು ಅಷ್ಟು ದಡ್ರಲ್ಲ, ಪೊಲೀಸರು ಅಷ್ಟು ಕೈ ಚೆಲ್ಲಿ ಕೂರಲ್ಲ. ಓರ್ವ ನಾಗರಿಕನಿಗೂ ಅದೇ ರೀತಿಯಾದಂತ ರಕ್ಷಣೆಯನ್ನ ಕೊಡ್ತಾರೆ. ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಸಚಿವ ಆದ್ರೂ ಅಷ್ಟೇ, ಶಾಸಕ ಆದ್ರೂ ಅಷ್ಟೇ. ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ಅಲ್ಲಿ ಸಿದ್ದರಾಮಯ್ಯನವರ ಮಾತ್ರ ಅಲ್ಲ ರಕ್ಷಣೆ ಕೊಡುವಂತದ್ದು ಎಲ್ರಿಗೂ ಕೂಡ. ಆದ್ರೆ ಓರ್ವ ಅಧಿಕಾರಿಯನ್ನ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅವರ ಮೇಲೆ ನಡೆದುಕೊಂಡಿರುವಂತದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ನನ್ನದು ತೆರೆದಂತಹ ಪುಸ್ತಕ, ರಾಜಕೀಯ ಜೀವನದ ವಿಚಾರವಾಗಿ ಕಪ್ಪು ಚುಕ್ಕಿ ಇಲ್ಲ. 60 ವರ್ಷದ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಈ ರೀತಿ ನಡೆದುಕೊಂಡಿರೋದು. ಈ ಹಿಂದೆ ಇನ್ನೊಂದು ವಿಷಯವನ್ನ ಗಮನಿಸಬಹುದು. ಈ ಹಿಂದೆ ಕೂಡ ಇದೇ ರೀತಿಯಾದಂತ ಒಂದು ಘಟನೆ ನಡೆದಿತ್ತು. ವೇದಿಕೆ ಮೇಲೆ ಆ ಜಿಲ್ಲೆಯ DC ಜಿಲ್ಲಾಧಿಕಾರಿ ಬಂದು ಕೂತಿದ್ರು. ಆ ಸಂದರ್ಭದಲ್ಲಿ ನಿನ್ ಯಾರು ಇಲ್ಲಿ ಕೂರೋಕ್ ಹೇಳಿದ್ದು, ಎದ್ದೋಗು ಹಿಂದೆ ಅಂತ ಕಳಿಸಿದ್ರು. ನೋಡಿ, ಅಧಿಕಾರಿಗಳನ್ನ ಸಿದ್ದರಾಮಯ್ಯನವರು ಯಾವ ಮಟ್ಟಿಗೆ ನಿಂದಿಸ್ತಾರೆ ಅಂತಂದ್ರೆ, ಅವತ್ತು ಇಡೀ ಅಷ್ಟು ಜನರ ಸಮ್ಮುಖದಲ್ಲಿ ಓರ್ವ DC ಜಿಲ್ಲಾಧಿಕಾರಿಗೆ ಬಹಳ ರೀತಿಯಲ್ಲಿ ಬೇಸರ ಆಗಿತ್ತು. ಅದಾದ ನಂತರವಾಗಿ ಇವತ್ತು ತುಂಬಿದ ವೇದಿಕೆ ಮೇಲೆ ತುಂಬಿದಂತಹ ಆ ಒಂದು ಕಾರ್ಯಕ್ರಮದಲ್ಲಿ ನಾರಾಯಣ ಭರಮನಿ ಮೇಲೆ ಕೈ ಎತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಧಾರವಾಡದ SP ನಾರಾಯಣ ಭರಮನಿ ಅವರ ಮೇಲೆ ಕೈ ಎತ್ತಿರುವಂತದ್ದು. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯುದ್ಧ ಬೇಡ ಅಂತ ಹೇಳಿದ್ರು, ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಕೇಸರಿ ಕೆರಳಿ ಕೆಂಡುವಾಗ್ಬಿಟ್ಟು ಇದೇ ಕಾರ್ಯಕ್ರಮದಲ್ಲಿ ಮುತ್ತಿಗೆ ಹಾಕೋದು ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ನೀವು ಬಂದೋಬಸ್ತ್ ಮಾಡಿಲ್ಲ, ಯಾಕೆ ಅವ್ರನ್ನ ತಡೆದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆ ಮೇಲೆ ತಮ್ಮ ದರ್ಪವನ್ನ ತೋರಿಸಿದ್ದಾರೆ.